ಫ್ಯಾಮಿಲಿ ಮೇಲೆ ದಯವಿಟ್ಟು ಏನೇನಾದ್ರು ಮಾತಾಡಿ ನಮ್ಮ ಫ್ಯಾಮಿಲಿ ಸಂತೋಷನ ಹಾಳು ಮಾಡಕ್ಕೆ ಬರ್ಬಿಡಿ. ನಿಮ್ಮನೆ ಏನಾದ್ರು ಹಿಟ್ಟು ಬಟ್ಟೆ ಕೊಡ್ತಾ ಇದ್ದೀರಾ, ನಿಮ್ಮನೆ ಅನ್ನ ಕೊಡ್ತಾ ಇದ್ದೀರಾ, ನಿಮ್ಮನೆ ಬಟ್ಟೆ ಕೊಡ್ತಾ ಇದ್ದೀರಾ, ಅದಕ್ಕೆ ನಾವು ಸಹಿಸ್ಕೋತೀವಿ ಅಂದರೆ ನಾವೇನು ಮನುಷ್ಯರಲ್ವಾ ನಾವು? ಇವ್ರ ಜೊತೆ ಹುಟ್ಟೋಳೋ ಕಾಣೆ ಹುಟ್ಟಿಲ್ವೋ ಕಾಣೆ, ಅವಳು ಒಂಟಿ ಪಿಶಾಚಿ ಥರ ಇರ್ಬೋದೇನೋ. ಏನು ಬುದ್ಧಿ, ನಿಮ್ಮಂಥ ಕಿತ್ತೋದವ್ರು ಇರೋದ್ರಿಂದನೇ ಎಷ್ಟೋ ಸಂಸಾರ ಹಾಳಾಯ್ತಾ ಇರೋದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೇನಮ್ಮ ಸ್ಟಾರ್ಟ್ ಮಾಡಿದ್ರೆ ಈಗ 1.5 ತಿಂಗಳಲ್ಲಿ ಕಡಿಮೆ ಆಗದ ಅಂದರೆ ನಿಂದೊಂಥರ. ಮತ್ತೆ ನಾನೇನು ತಿನ್ಕೋತಾ ಇದ್ದೀನಾ? ನಂಗೊಂದು 50,000 ಬರ್ತದೆ. ಮಾತಾಡಮ್ಮ ವ್ಲಾಗಲ್ಲಿ ಅಂದರೆ ಮಾತಾಡೋಕ್ಕಲ್ಲ ಫ್ರೆಂಡ್ಸ್. ನಾನು ಇವಾಗ 7 ಗಂಟೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಬಂದು ಐಸ್ ಕ್ಯೂಬಲ್ಲಿ ಹಂಗೆ ಸ್ವಲ್ಪ ಮಾಡಿಕೊಂಡು ಕೃತಂಗೆ ಹಾಲು ಕಾಯಿಸ್ತಾ ಇದ್ದೀನಿ ಗೈಸ್. ನಿನ್ನ ಕಿರಿ ಮಗಳು ಹಾಕಷ್ಟು ನಾನು ಏನೂ ಹಾಕೋಲ್ಲ. ಮೈಸೂರು ಸ್ಯಾಂಡಲ್ ಸೋಪ್, 1 ಫೇರ್ ಆ್ಯಂಡ್ ಲವ್ಲಿ, 1 ಪಾನ್ಸ್ ಕ್ರೀಮ್, 1 ಲಿಪ್ ಬಾಮ್, 1 ಐಲೈನರ್, ಇಷ್ಟೇ ಗೈಸ್ ನಾನು ಹಾಕೋದು. ನನ್ನ ತಂಗಿ ಹೋಗ್ತಾಳೆ ಹೇಳಬಾರದು, ಬೈತಾಳ ಮೇಲೆ ನಾನು ಬ್ಲಾಗ್ ಮಾಡಿದಾಗ. ಹಂಗೆ ಕೋಲ್ಡ್ ಆಗ್ಬಿಟ್ಟು ಸಿಕ್ತು ಆಯ್ತಾ ಇಲ್ಲ ಗೈಸ್. ನನ್ನ ಜೀವನದ ಮೇಲೆ ನನಗೆ ಚಿಗುಪ್ಸೆ ಬಂದ್ಬಿಟ್ಟೈತೆ. ಆ್ಯಂಡ್ ನೀವು ನೋಡಿದ್ರಲ್ವ ನೆನ್ನೆ ವ್ಲಾಗು, ಹುಬ್ಳಿಗೆ ಹೋದ್ರು, ಬೇಜಾರಾಯಿತು. ನಾನು ಅಲ್ಲ ಅವ್ರ ಮನೇಲೆ ವ್ಲಾಗ್ನ ಎಂಡ್ ಮಾಡಿದೆ. ಕಂಟಿನ್ಯೂ ಮಾಡೋಕ್ಕೆ ನನಗೂ ಮನಸ್ಸಿರಲಿಲ್ಲ, ಬೇಜಾರಾಗ್ತಾ ಇತ್ತು. ಅದಾದಮೇಲೆ ಅಲ್ಲಿಂದ ಇಲ್ಲಿಗೆ ಬರಬೇಕಲ್ವ, ಯಾಕೋ ನಮಗೂ ಏನೋ ಬೇಜಾರು ಹಾಗಾಗಿ ಅಲ್ಲೇ ವ್ಲಾಗ್ನ ಎಂಡ್ ಮಾಡಿದೆ. ನೋಡಿದ್ರಲ್ಲ, ಅಮ್ಮ ಸ್ವಲ್ಪ ಕಣ್ಣೀರು ತುಂಬ್ಕೋತು ಹೊಳ್ತು, ಬಟ್ ಜಾಸ್ತಿ ಜಾನ್ದವ್ರು ಹತ್ತೇನೆ ಹತ್ತರು. ಸೊ ಅವ್ರಿಗೂ ಬೇಜಾರಾಗಿದೆ, ಹೆಣ್ಮಕ್ಳೆಲ್ಲ ಅಲ್ವ, ತುಂಬ ಒಳ್ಳೆಯವರು ಗೈಸ್. ನನ್ನ ಪ್ರಕಾರ ದುಡ್ಡು ಕಾಸು ಜಮೀನು ಆಸ್ತಿ ಇರೋರ ಮನೆಗೆ ಹೋಗೋದಕ್ಕಿಂತ ಪ್ರೀತಿ ನಂಬಿಕೆ ವಿಶ್ವಾಸ ಅಂತ ತುಂಬಿರೋ ಮನೆಗೆ ಹೋಗೋದು ತುಂಬ ಮುಖ್ಯ. ಸೊ ನನ್ನ ತಂಗಿ ಎಂಥ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತ ನಾನು ಖುಷಿ ಹೇಳ್ಕೊತೀನಿ. ಸೊ ಅಂಥ ಇದರಲ್ಲಿ ನಾನು ಅದೃಷ್ಟ ಮಾಡಿರಲಿಲ್ಲ. ಹೋಗಲಿ ಬಿಡಿ. ಕೃತು ಹಾಲು ಕಾಯಿಸ್ತಾ ಇದ್ದೀನಿ. ಅವಳಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಉಪ್ಪಿಟ್ಟು ಮಾಡಿಬಿಟ್ಟು ಆದರೆ ತಿನ್ನೋಣ, ಇಲ್ಲ ಬಾಕ್ಸ್ಗೆ ಹಾಕ್ಕೊಂಡು ನಾನು 8:30 ಬಸ್ ಕ್ಯಾಚ್ ಮಾಡಬೇಕು. ಗುಲಾಬಿ ತೊಗೊಂಡೋಗಿ ಪೆಟ್ರೋಲ್ ಬಂಕಲ್ಲಿ ಹಾಕ್ತೀನಿ. ಆ್ಯಂಡ್ ಮೊನ್ನೆ ವ್ಲಾಗ್ನ ಇನ್ನು ಎಡಿಟ್ ಮಾಡಿಲ್ಲ, ಕೂತ್ಕೊಂಡು ಎಡಿಟ್ ಮಾಡಬೇಕು. ಮೈ ಗಾಡ್, ಎಷ್ಟೊಂದು ಕೆಲಸ ಇದ್ದಾವೆ ಗೊತ್ತಾಗೈ. ಆಮೇಲೆ ಆಲ್ಮೋಸ್ಟ್ ಆಗಿದೆ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಬಿಟ್ರೆ ಮುಗೀತು. 7:30 ಆಗೋಯ್ತು ಟೈಮು. ಇನ್ನೂ 1 ಅವರ್ ಇದೆ ಬಸ್ತು. ಬಟ್ ಅದು ಒಂದೊಂದ್ಸಲ 8:15 8:20ಗೆ ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಮನೆ 8 ಗಂಟೆಗೆ ಬಿಡುತ್ತೆ. ಇವತ್ತು ನಾನು ಉಪ್ಪಿಟ್ಟಿಲ್ಲಿ ತಿಂತೀನಿ. ಬಾಕ್ಸ್ಗೆ ಮ್ಯಾಗಿ ಬೇಕು ಅಂತೇಳಿ ಮ್ಯಾಗಿ ಮಾಡಿಸ್ಕೊತೀನಿ. ನಂಬರ್ ಸೇವ್ ಆಗದಾ? ಇದು 8:15 6 ಗಂಟೆಗೆ ಬರಬೇಕು. ಬಿಕಾಸ್ ಅಲ್ಲೆಲ್ಲ ಕ್ರಾಸ್ ಎಲ್ಲ ಇದೆಯಲ್ಲ, ನಿಧಾನ ಆಗುತ್ತೆ. ಪೆಟ್ರೋಲ್ ಬಂಕಲ್ಲಿ ಗುಲಾಬಿನ ಹಾಕ್ಬಿಟ್ಟು ನಾನು ಡ್ಯೂಟಿಗೆ ಹೊರಟೆ. ಇದೊಂದು ವೇಲ್ ಕಟ್ಕೊಂಬರ್ತೀನಿ. ಫುಲ್ಲು ಮುಖ ಎಲ್ಲ ಗಾಳಿಗೆ ಇದಾಗುತ್ತೆ ಅಂತ ಹೇಳಿ ಅಲ್ಲೇ ತೆಗೆದೆ ಪೆಟ್ರೋಲ್ ಬಂಕಲ್ಲಿ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿಮಗೆ ಸಂಜೆ 4 ಗಂಟೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲವ್ ಯು. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ ಫ್ರೆಂಡ್ಸ್. ನನಗೆ ಗಂಗೂರಿಂದ ಆಟೋ ಸಿಕ್ತು. ಆಟೋದಲ್ಲಿ ಬಂದೆ. 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಂಗೆ ಮೈಸೂರು ಗಾಡಿ ಇತ್ತು ಅಂತ ಒಂದೇ ಸಲ ಹತ್ತಕ್ಕೆ ಹೋದೆ. ನಂಬರ್ ಹೇಳಿದ್ರು, ಆಮೇಲಿಂದ ಹಾಕಿವ್ರಂತೆ ಹೋಗಿ ಅಂತ. ಬಟ್ ನಂಬರ್ ಮಿಸ್ ಆಯಿತು. ತುಂಬ ಬೇಜಾರಾಯಿತು ನನಗೆ. 5 ಗಂಟೆಗೆ ಬಂದಿದ್ದೀನಿ. ಸಾಲಿಗ್ರಾಮ್ಗೆ 5 ಗಂಟೆಗೆ ಬಂದರು, ಒಂದೊಂದ್ಸಲ 5:30 5:45 ಹೋಗಿ. ಯಾಕಂದರೆ ಏನೋ ಸಿಗ್ದಾನೆ ನಮ್ಮೂರ ಗಾಡಿಗಳು. ವೆಯ್ಟ್ ಮಾಡಿ ಇವಾಗ 5 ಗಂಟೆ ಅಂದರೆ 5:15ಗೆಲ್ಲ ನಾನು ಮನೇಲೇ ಇರ್ತೀನಿ. ಟೈಮಿಂಗ್ ಸೇವ್ ಆಗುತ್ತೆ, ಮನೆಗೆ ಹೋಗಿ ರೆಸ್ಟ್ ಮಾಡ್ಬೋದು. ಇವತ್ತು ಸಾರಾಮಹೇಶ್ ಅವ್ರ ಬರ್ತ್ಡೇ ಅಂತೆ. ಗ್ರ್ಯಾಂಡ್ ಸೆಲೆಬ್ರೇಷನ್ ಏನೋ ನಡೀತಾ ಇದೆ. ಬನ್ನಿ ನಾವು ಓಡೋಗಿ ಮನೆ ಸೇರ್ಕೊಳ್ಳೋಣ ಗೈಸ್. ಲಾಬಿಯಲ್ಲಿ ನಿಂತವಳೆ ನೋಡಿ, ಹೆಂಗೆ ನಿಂತವಳೆ ಅನಾಥೆ ಥರ. ನಾನಿಲ್ಲದೆ ಅಲ್ಲವಳೆ ನೋಡಿ. ಬಂದಮೇಲೆ ಕೃತು ಬಂದವಳೆ. ನಾನು ಬಂದು 5 ನಿಮಿಷಕ್ಕೆ. 5:30 ಆಯಿತು. ನನಗೆ ಫುಲ್ ಸುಸ್ತಾಗ್ತಿದೆ ಅಂತೇಳಿ ಇಲ್ಲೇ ಕೂತ್ಕೊಂಡೆ. ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ. ಈ ಕೈ ಕಾಲು ಮುಖ ತೊಳ್ಕೊಂಡು ಯೂನಿಫಾರ್ಮ್ ಚೇಂಜ್ ಮಾಡಬೇಕು. ನಮ್ಮಮ್ಮ ಏನೋ ಅನ್ನ ಸಾಂಬಾರ್ಗೆ ಏನೋ ಖಾರ ರುಬ್ತೈತೆ ನೋಡಿ. ಕೃತು ಫ್ರಾಕ್ ಬಿಜಾಕ್ಬಿಟ್ಟು ಅಲ್ಲೇ ಹಾಕೋಳೆ. ಹ್ಞೂ ಆಯ್ತಾ? ಉಪ್ಪಿಟ್ಟು ಮೈ ಫೇವ್ರೇಟ್. ಬೆಳಿಗ್ಗೆ ಮಾಡಿರೋ ಉಪ್ಪಿಟ್ಟು ಖಾಲಿ ಆಗಿಲ್ಲ. ಬನ್ನಿ ಗೈಸ್, ನಾವು ಉಪ್ಪಿಟ್ಟು ತಿನ್ನೋಣ ಈಗ. ನನ್ನ ತಂಗಿ ಸ್ಟೇಟಸ್ ನೋಡ್ತಾ ಇದ್ದೆ. ಕೃತು ಜ್ಯೂಸ್ ಕುಡಿತಾ ಇದ್ದಾಳೆ. ಸ್ವಲ್ಪ ಉಪ್ಪಿಟ್ಟಿತ್ತು, ಸಾಲಿಲ್ಲ. ಅದಕ್ಕೆ ಕಡಲೆಪುರಿ ತಿಂತಾ ಕೂತಿದ್ದೆ. ಬಟ್ ಅವಳು ಬರ್ಕೊತಾಳೆ. ಅವಳೇನೆ ಎಲ್ಲ ಗೊತ್ತಾಗಲಿಲ್ಲ ಅಂತ ಕೇಳ್ತಾಳೆ. ಬಟ್ ಅವಳು ಬರ್ಕೋಬೇಕಾದ್ರೆ ನಾನು ಅವಳ ಜೊತೆಲೇ ಕೂತ್ಕೋಬೇಕು. ಅದೊಂದು ಪ್ರಾಬ್ಲಮ್ ಇದೆ.
ಏನು ಅಲ್ಲ ಅಮ್ಮ ಏನಾದರೂ ನೋಡ್ಕೊ ಅಂತಾರೆ ಅಥವಾ ನಂದೇನೋ ಕೆಲಸ ಇರುತ್ತೆ, ಏನೂ ಮಾಡ್ಕೊಳ್ಳೋ ಹೋಗಿಲ್ಲ. ಅವಳ ಹತ್ರನೇ ಕೂತ್ಕೋಬೇಕು. ಟ್ಯಾಪು ಎಸ್. ಹಾಯ್ ಮಾಡಿ ಎಲ್ರಿಗೂ. ಕರೆಕ್ಟಾಗಿ ಕೂತ್ಕೊಂಬರ್ಕೊಮ್ಮ. ಅಷ್ಟು ಅಡಿ ಟೇಬಲ್ ಇಲ್ವ ಚಿನ್ನಮ್ಮ? ಚಿನ್ನು ನೀವು ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ. ಐತೆ ತೂಳು ಬರ್ತದೆ ಅಂತ ಬಾಕ್ಲಾಕದೆ. ಈ ಬೆಂಕಿ ಆಚೆಗೆ ಹೋಗೋಕೆ ಬಡ್ಕೋತಾವಳೆ. ಆಚೆ ಕಡೆ ಅದು ಏನು ಬಿಟ್ಟವಳ ಕಣೆ. ಅಯ್ಯಪ್ಪ ಇದೇನು ತೆಗಿಯೈತಿಲ್ಲ ನೋಡಿಲ್ಲ, ಬಡ್ಕೋತಾವಳೆ. ಲೇ ಬಾಳೆ ಬೆಂಕಿ. ಅಯ್ಯಪ್ಪ ನಂಗಂತ ತೆಗಿಯೋಕ್ಕಾಗಲ್ಲ. ಕೊಟ್ಟಿಗೆ ಬಾಗ್ಲೇನು ಬಿಡೋಕ್ಕಾಗಲ್ಲ. ಅಲ್ಲಿ ಬಿಡ್ತೀನಿ. ಬಿಡ್ತೀನಿ ಬಾ 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 ಬೆಂಕಿ ಬಾ 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 ಹೋಗಿವೆ. ಬಾ ಹೋಗಿ ನೋಡಿ ಓಡೋದು. ಫೋನ್ ಚಾರ್ಜ್ ಹಾಕ್ಬಿಟ್ಟು ನಿಮ್ಮ ಮಗಳು ಹೋಮ್ವರ್ಕ್ ಬರೆಯೋಣ. ನಾನು ಆಚೆಗೆ ಬಂದೆ ಕನ್ಕೃತು. ಯಪ್ಪ ಆಚೆಗೆ ಹೋಗಂಗಿಲ್ಲ ಗೈಸ್. ಹಿಂಗೆ ಆಡ್ತಾಳೆ ನನ್ನ ತಂಗಿ. ಸ್ವಾಗತವ್ರು ಆಷಾಢಕ್ಕಿಂತ ಮುಂಚೆನೇ ಹಾಲು ಉಗ್ಸಿದ್ರು. ಇವಾಗ ಬೆಳಿಗ್ಗೆನೋ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಅವಳು ಹೋದ್ಲಲ್ಲ, ಹಾಲು ಉಗ್ಸಿದ್ದಾರೆ. ಅವ್ರಿನ್ನೂ ಹುಬ್ಳಿಲಿ ಸೆಟ್ಲು. ಹೆಂಗೆ ಎಂತೆಂಥ ಚೀಪ್ ಮೆಂಟಾಲಿಟಿ ಅಂದರೆ, ಅಯ್ಯೋ ಅವ್ರು ಹೋಗಿದ್ದಕ್ಕೆಲ್ಲ ಹೋಯ್ತೀನಿ ಗೈಸ್ ನಾನು. ಅವರು ನನ್ನ ಟ್ರಿಪ್ಪಿಗೆ ಕರೆದ್ರು ಆಯಿತಾ. ನಾನು ಹೋಗ್ತಾನೇ ಇರಲಿಲ್ಲ. ನಮ್ಮ ಅಮ್ಮಂಗೆಲ್ಲ ಕಾಲ್ ಮಾಡಿ ನಮ್ಮಮ್ಮ ಹೇಳಿ ಅವರು ರೆಸಾರ್ಟ್ ಬುಕ್ ಮಾಡಿದ್ರು. ನಾನು ಹೋಗಲ್ಲ ಅಂತ ಅಂದೆ. ಆಮೇಲೆ ಲಾಸ್ಟಲ್ಲಿ ಒಪ್ಕೊಂಡೆ. ಅಷ್ಟರಲ್ಲಿ BLO ಡ್ಯೂಟಿಗೆ ಹಾಕಿದ್ರು, ಕ್ಯಾನ್ಸಲ್ ಆಯ್ತು. ಆ್ಯಂಡ್ ನನಗೂ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಅವರಿಬ್ಬರೇ ಹೋಗಿರಲಿಲ್ಲ, ಒಂದು 10-12 ಜನ ಎಲ್ಲರೂ ಹೋಗಿದ್ದು. ಪೇರು ಮತ್ತು ಸಿಂಗಲ್ ಕೂಡ ಹೋಗಿದ್ರು. ನಾನು ಅವಾಗ ಹೋಗಲಿಲ್ಲ. ಆ್ಯಂಡ್ ಅವ್ರವ್ರ ಫ್ಯಾಮಿಲಿಗೆಲ್ಲ ಹೋಗಿದ್ರು. ಕೂಡ್ಗೆ, ಕುಶಾಲನಗರ ಅಲ್ಲಿಗೆಲ್ಲ ಹೋಗಿದ್ರು. ನಾನು ಎಲ್ಲಿಗೂ ಜೊತೆಗೆ ಹೋಗಿಲ್ಲ. ಅವರೇನೆ ಬನ್ನಿ ಚುಂಚನಕಟ್ಟೆ ಫಾಲ್ಸ್ಗೆ ಹೊಳೆಗೆ ನಾವು ಜೊತೆಯಲ್ಲಿ ಬೈಕಲ್ಲಿ ಹೋದ್ರೆ ಅಲ್ಲೇನು ಸಮಸ್ಯೆ ಆಗುತ್ತೆ? ಅಲ್ಲೇನು ಪ್ರೈವೇಸಿ ಬರುತ್ತೆ? ಪ್ರೈವೇಸಿ ಅನ್ನೋ ಪದದ ಅರ್ಥನಾದರೂ ಗೊತ್ತಾ? ಹಂಗಾರೆ ಫ್ಯಾಮಿಲಿ ಜೊತೆ ನಾವು ಯಾರೂ ಜೊತೆಲೇ ಇರಬಾರ್ದು ನಿಮ್ಮ ಪ್ರಕಾರ. ಕಿತ್ತೋದು ಬುದ್ಧಿ. ನಿಮ್ಮಂಥ ಕಿತ್ತೋದವ್ರು ಇರೋದ್ರಿಂದನೇ ಎಷ್ಟೋ ಸಂಸಾರ ಹಾಳಾಯ್ತಾ ಇರೋದು. ಇವಾಗ ಅವ್ರು ಹುಬ್ಳಿಲಿ ಇದ್ದಾರಲ್ವಾ, ನಾನೇನು ಹುಬ್ಳಿಗೆ ಡೈಲಿ ಹೋಗ್ತೀನಿ ಅವ್ರ ಮನೆಗೆ. ಇವಾಗ ಅವರಿಬ್ಬರು ಆರಾಮಾಗಿರ್ತಾ ಇರ್ತಾನೆ. ಅವರಿಗೆ ಪ್ರಾಬ್ಲಮ್ ಇಲ್ಲ, ನನ್ನ ಮೈದಂಗೆ ಪ್ರಾಬ್ಲಮ್ ಇಲ್ಲ, ನನ್ನ ತಂಗಿಗಿಲ್ಲ, ಆ್ಯಂಡ್ ನಮ್ಮ ಫ್ಯಾಮಿಲಿಲಿಲ್ಲ, ಅವ್ರ ಫ್ಯಾಮಿಲಿಲಿಲ್ಲ. ನಾವೆಲ್ಲ ಆರಾಮಾಗಿ ಚೆನ್ನಾಗಿದ್ದೀವಿ. ನಾವಿಬ್ಬರು ಅಕ್ಕ ತಂಗಿ ವ್ಲಾಗ್ಸ್ ಮಾಡ್ತೀವಿ ಅಂತ ಅವ್ರ ಅತ್ತೆ ಮಾವಂಗೂ ಗೊತ್ತು. ಎಂಥ ಹುಚ್ಚುಮುಂಡೆವು. ಈ ಲಕ್ಷ್ಮಿ ಅಂತ ಬರ್ತಾಳೆ ಕಿತ್ತೋದವಳು. ಕಿತ್ತೋದ ಮುಂಡೆ ಚೆನ್ನಾಗಿ ಬರೋದಿಲ್ಲ ಗೈಸ್, ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಅವಳೇನು ಅಕ್ಕ ತಂಗಿರ ಜೊತೆ ಹುಟ್ಟವಳ ಕಾಣೆ, ಹುಟ್ಟಿಲ್ವ ಕಾಣೆ. ಅವಳು ಒಂಟಿ ಪಿಶಾಚಿ ಥರ ಇರ್ಬೋದೇನೋ. ಏನು ನಾವು ಸಹಿಸ್ಕೋತೀವಿ ಅಂದರೆ ನಾವೇನು ಮನುಷ್ಯರಲ್ವ ನಾವು? ಇವಳು ಯಾವಳು ಗುರು ನೀನು ನೋಡು ಅಂತ ಯಾವಳೇ ಹೇಳ್ತಿರೋದು? ಕಿತ್ತೋದಳೆ ನೀನು. ನನ್ನಿದ್ರಲ್ಲಿ ನಾನು ಅವಳನ್ನ ಇದು ಮಾಡಿ ಹಾಕಿದ್ದೀನಿ, ನನ್ನಲ್ಲಿ ಕಮೆಂಟ್ ಹಾಕೋಕ್ಕಾಗಲ್ಲ ಅಂಥೇಳಿ ನನ್ನ ತಂಗಿ ಕಮೆಂಟ್ ಹಾಕಕ್ಕೆ ಹೋಯ್ತಾಳೆ. ಇವಳು ಹೆಂಗೆ ಕರೆಕ್ಟಾಗಿ ನನ್ನ ಬಾಯಿಗೆ ಬಂದ್ಬಿಡುತ್ತೆ ಇವಾಗ. ಕಿತ್ತೋದವರು ನಿಮಗೆ ನೋಡೋಕೆ ಇಷ್ಟ ಇಲ್ವಾ? ಮುಚ್ಕೊಂಡು ಸ್ಕಿಪ್ ಮಾಡ್ಕೊಂಡು ಹೋಯ್ತಾ ಇರಬೇಕು ನೀನು. ಅದು ಯಾವಳೆ ಲಕ್ಷ್ಮಿ ನೀನು? ಹೋಯ್ತಾ ಇರೋ ನಿನ್ನ ಯಾವಳೆ ನೋಡು. ನನ್ನ ತಂಗಿ ವ್ಲಾಗ್ಸ ಅಂತ ಹೇಳ್ತಿರೋದು ಬೇವರ್ಸಿ ನಿನಗೆ. ಏನು ನಾವೇನು ಮನುಷ್ಯರಲ್ವಾ? ಎಲ್ಲದಕ್ಕೂ ಏನು ನೀನು ಹೇಳ್ದಂಗೆ ಎಲ್ಲ ಇದು ಮಾಡ್ಕೊಂಡಿರೋಕ್ಕಾಗುತ್ತಾ? ನನ್ನ ಇಷ್ಟ ಕಣೆ, ನನ್ನ ತಂಗಿ ಪ್ರಾಬ್ಲಮ್, ನನ್ನ ಮೈದು ಪ್ರಾಬ್ಲಮಿಂದ ನಾನು ಹೋಗ್ತೀನಿ. ನೀನು ಯಾವಳೆ ಕೇಳೋಕ್ಕೆ? ನಿನಗೂ ಅಷ್ಟು ಇಷ್ಟ ಇದ್ದರೆ ನೀನು ಹೋಗಿ ಸುತ್ತೆ. ನಾನು ಓವರಾಗಿ ಆಡ್ತೀನಿ ಅಂತೀರಲ್ಲ, ಹೌದು ನಾನು ಓವರಾಗಿ ಆಡ್ತೀನಿ. ನಿಮ್ಮನೆ ಏನಾದ್ರು ಹಿಟ್ಟು ಬಟ್ಟೆ ಕೊಡ್ತಾ ಇದ್ದೀರಾ? ನಿಮ್ಮನೆ ಅನ್ನ ಕೊಡ್ತಾ ಇದ್ದೀರಾ? ನಿಮ್ಮನೆ ಬಟ್ಟೆ ಕೊಡ್ತಾ ಇದ್ದೀರಾ? ಅಥವಾ ನನ್ನ ಮಗಳು ಕಷ್ಟ ಸುಖಕ್ಕೆ ಏನಾದರೂ ಆಗ್ತಾ ಇದ್ದೀರಾ? ನನ್ನ ಮಗಳು ಓದಿಸ್ತಾ ಇದ್ದೀರಾ? ನನಗೇನಾದ್ರು ಮಾಡ್ಕೊಡ್ತಿದ್ದೀರಾ? ಮಾಡ್ತಿರೋದು ನಮ್ಮ ಅಪ್ಪ ಅಮ್ಮ. ನಾನು ದುಡಿತಾ ಇದ್ದೀನಿ, ನಾನು ಮಾಡ್ಕೊತೀನಿ, ನಾನು ಹೆಂಗಾರು ಇರ್ತೀನಿ. ಅದೆಲ್ಲ ಕೇಳಕ್ಕೆ ನೀವ್ಯಾರು? ಏನು ಸಹಿಸ್ಕೋತೀವಿ ಅದೊಂದು ದೊಡ್ಡ ಕಮೆಂಟ್ ಆಗ್ತಾರೆ. ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀರಾ, ಒಳ್ಳೇದನ್ನ ಹೇಗೆ ತಗೋತೀರಾ? ಹಾಗೆ ನೆಗೆಟಿವ್ ಕಮೆಂಟ್ನು ತೊಗೋಬೇಕು ಅಂತ. ನಾವೇನು ಮನುಷ್ಯರು ಅಲ್ವಾ? ನೀವು ಅಂದಂಗೆಲ್ಲ ಅನ್ನಿಸ್ಕೊಳಕ್ಕೆ ನಾವೇನು ಬಿಟ್ಟು ಬಿದ್ದಿದ್ದೀವಾ? ಅಥವಾ ನಿಮ್ಮ ಅಪ್ಪನ ಮನೆಗೆ ಏನಾದ್ರು ಬಂದು ಹಿಟ್ಟು ಬಟ್ಟೆ ಏನಾದ್ರು ಕೇಳ್ತಾ ಇದ್ದೀವಾ? ಇಂಥ ಮುಂಡೆವಕ್ಕೆ ಏನು ಗೊತ್ತಾ? ನಾನು 2 ಲಕ್ಷ ಶಾಪಿಂಗ್ ಮಾಡಿದೆ, ನಾನು ಮಾಲ್ಗೆ ಹೋದೆ, ನಾನು ಆ ಥರ ಬಟ್ಟೆ ತೊಗೊಂಡೆ, ಅಥವಾ ನನ್ನ ಗಂಡನ ಜೊತೆ ಹಂಗೆ ಮಾಡಿದೆ, ನಾನು ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಅಂತ ಸ್ಟೈಲ್ ಮಾಡಿಕೊಂಡು ಬರೀ ಅವರ ಶ್ರೀಮಂತಿಕೆ ತೋರಿಸ್ಕೋತಾರಲ್ಲ, ಅಂಥವ್ರೇ ಸರಿ. ಇಂಥವ್ರಿಗೆ ಎಲ್ಲರಿಗೂ ನಾವು ಕಷ್ಟದಲ್ಲಿ ಬೆಳೆದು ಈ ಥರ ನಮ್ಮ ಲೈಫ್ ಈ ಥರ ಎಲ್ಲ ವಿಚಿತ್ರವಾಗಿ ಕಹಿ ಘಟನೆಗಳು ನಡೆದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಇವತ್ತು ಆಡ್ಕೊಳ್ಳೋರ ಮುಂದೆ ಕೆಲಸ ತಗೊಂಡು, ಅದೇ ಊರಲ್ಲಿ ನನ್ನ ಯಾರಂದರು ಅವ್ರ ಎದುರುಗಡೆಯಲ್ಲೇ ಕೆಲಸ ತಗೊಂಡು ಅಲ್ಲೇ ಕೆಲಸ ಮಾಡಿಕೊಂಡು, ಯಾರು ಸಪೋರ್ಟ್ ಇಲ್ಲದೆ, ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಇದೆ, ಅದು ಬಿಟ್ಟರೆ ನನ್ನ ಗಂಡನ ಫ್ಯಾಮಿಲಿ ಅಥವಾ ನನ್ನ ಗಂಡನ ಕಡೆ ಅಂತ ಯಾರು ಸಪೋರ್ಟ್ ಇಲ್ಲದೆ ಇವತ್ತು ನನ್ನ ಮಗಳನ್ನ ಓದಿಸ್ಕೊಂಡು ನಂದೆಲ್ಲ ಮಾಡಿಕೊಂಡು ನಾನಿದ್ದೀನಿ. ನಿಮಗೆ ಅಷ್ಟೊಂದು ತಿಕ್ಕ ಉರಿದ್ರೆ ನನ್ನ ವ್ಲಾಗ್ಸ್ನ ನೀವು ನೋಡಬೇಡಿ ಆಯಿತಾ? ನನ್ನ ತಂಗಿದು ನೋಡಬೇಡಿ.
ಎಷ್ಟು ಚೀಪ್ ಮೆಂಟಾಲಿಟಿ. ಇನ್ನೊಬ್ಳೆ ಅವಳ ಬಂದವಳೆ, ಅವಳ ಇಡೀ ನಂಗೆ ಗೊತ್ತಿಲ್ವಲ್ಲಪ್ಪ, ಮೈನಾವತಿನೋ ಯಾವಳು, ಅವಳು ಹಾಕ್ತಾಳೆ ನಿಮ್ಮ ಅಕ್ಕನೇನು ಕರ್ಕೊಂಡೋದ್ರಿ ಮಧ್ಯದಲ್ಲಿ ಅಂತ ಇವಳು ಅಂತಾಳೆ. ಲಕ್ಷ್ಮಿ ಅವಳೊಂದಂತಾಳೆ. ನಿಮ್ಗೇನಾದ್ರು ಉರಿತದ ಅಂತ ನಾನು ಕೇಳೋದು. ನೀವು ಗೊತ್ತು ನೀವು ನಂಗೆ ಗೊತ್ತು ಅವಳ ವ್ಲಾಗ್ ನೋಡ್ತೀರಾ, ನನ್ನ ವ್ಲಾಗಲ್ಲಿ ನೋಡ್ತೀರಾ. ನನ್ನ ವ್ಲಾಗಲ್ಲಿ ನಿಮ್ಮ ಯೋಗ್ಯತೆಗೆ ಕಮೆಂಟ್ ಹಾಕ್ತಿರೋ ಥರ ನಾನು ಮಾಡಿದ್ದೀನಿ. ಹಾಗಾಗಿ ನನ್ನ ತಂಗಿ ವ್ಲಾಗಿಗೆ ಹೋಗಿ ಕಮೆಂಟ್ ಹೊಡಿತೀರಾ. ನಿಮ್ಗೆ ಏನ್ರಿ ಪ್ರಾಬ್ಲಮ್ಮು, ನನ್ನ ಕೈಲಿ ಕೆಟ್ಟದಾಗಿ ಉಗಿಸ್ಕೋಬೇಡಿ ಆಯಿತಾ. ನಾವು ಬೇರೆಯವ್ರ ಥರ ಮೂರು ಬಿಟ್ಟಂತೂ ನಿಂತಿಲ್ಲ. ನಿಮ್ಮ ಥರ ಅಂತೂ ನೀವು ಎಲ್ಲನೂ ಬಿಟ್ಬಿಟ್ಟಿದ್ದೀರಾ. ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅಥವಾ ಒಂದು ಡಿ ಪಿ ಹಾಕ್ಕೊಳ್ದಂಗೆ ಏನೇನೋ ಕಮೆಂಟ್ ಹೊಡೆಯೋದಲ್ಲ. ನಮ್ಮ ಥರ ಬಂದ್ಬಿಟ್ಟು ಲೈವಾಗಿ ವೀಡಿಯೋ ಮಾಡಬೇಕು ಆಯಿತಾ. ಅವಾಗ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಕೂತಿದ್ದಾಳ ನನ್ನ ಮಗಳನ್ನ ನಾನು ಕಷ್ಟಪಟ್ಟು ಓದಿಸ್ತಾ ಇರೋದು ನನ್ನ ಇಷ್ಟ, ನನ್ನ ಲೈಫು ಇದು. ನಾನು ಏನಾದರೂ ಮಾಡ್ಕೊತೀನಿ. ಅದನ್ನೆಲ್ಲ ಕೇಳೋಕ್ಕೆ ನೀವ್ಯಾರು? ಇಷ್ಟ ಆಯಿತಾ ವಿಡಿಯೋ ನೋಡಿ, ಇಷ್ಟ ಆಗಲಿಲ್ವಾ ನಮ್ಮ ಚಾನಲ್ ನೋಡಿ ಅಂತ ನಾವೇನಾದರೂ ನಿಮಗೆ ಕೇಳ್ತೀವಾ? ನೀವೊಂದು 2-3 ಜನ ಇದ್ದೀರಾ. ಎಷ್ಟು ನೆಗೆಟಿವ್ ಪೀಪಲ್ ಅಂದರೆ, ಅಕ್ಕ ತಂಗಿ ಚೆನ್ನಾಗಿರಬಾರ್ದು, ಅದಕ್ಕೆ ಮೈದನ ಚೆನ್ನಾಗಿರಬಾರ್ದು, ಅವಳ ಅಂತಾಳೆ ನೀನು ನಿನ್ನ ತಂಗಿ ಮನೆಗೆ ಪದೇ ಪದೇ ಏನಕ್ಕೆ ಹೋಯ್ತೀಯ, ಅವ್ರ ಪ್ರೈವೇಸಿ ಡಿಸ್ಟರ್ಬ್ ಮಾಡ್ತೀಯ ಅಂತ ಕೇಳ್ತಾಳೆ. ಅವಳು ಕಿತ್ತೋದವಳು. ನಾನು ನನ್ನ ತಂಗಿ ಹೋಗಿ ಅವಳ ಗಂಡನ ಮನೆಗೆ 1 ವಾರ ಆಗಿತ್ತು ಗೈಸ್. 3 ಡೇಸಿಂದ ಅವಳು ಕರಿತಾ ಇದ್ಲು ಬರಲ್ವಾ ಅಂತ. ಅಷ್ಟರಲ್ಲಿ ನನಗೆ ಡೇಟ್ ಆಗಿತ್ತು, ನಾನು ಹೋಗಲಿಲ್ಲ. ಇನ್ನು ಕೊನೆಗೆ ಬೇಜಾರು ಮಾಡ್ಕೋತಾಳೆ ನನ್ನ ತಂಗಿ. ನೋಡು, ಹತ್ರ ಇದ್ರು 15 ಕಿಲೋಮೀಟ್ರು ನಮ್ಮ ಹಸ್ಬೆಂಡ್ ಊರಿಗೂ ನನ್ನ ತಂಗಿ ಊರಿಗೂ. ಇನ್ನು ನನ್ನ ತಂಗಿ ಬೇಜಾರು ಮಾಡ್ಕೋತಾಳೆ, ಇನ್ನೊಂದು 2 ದಿನ ಹುಬ್ಳಿಗೆ ಹೋಗ್ತಾಳಲ್ಲ ಅಂತ ಹೇಳಿ ನಾನು ಶುಕ್ರವಾರ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಶುಕ್ರವಾರ ಹೋಗಿ ಮತ್ತೆ ಶನಿವಾರ ಬೆಳಗ್ಗೆ ಎದ್ದು ಅಲ್ಲಿಂದಾನೆ ರೆಡಿಯಾಗಿ ಡ್ಯೂಟಿಗೆ ಹೋಗಿ ಆ ಡ್ಯೂಟಿ ಮುಗಿಸ್ಕೊಬಂದು ಅದಾದ್ಮೇಲೆ ನಾವು ಚುಂಚುನಕಟ್ಟೆ ಹೋಗಿ ಆಮೇಲೆ ಮುಂಡೂರಿಗೆ ಹೋಗಿ ಮನೆಗೆ ಬರೋದು ನೈಟ್ ಆಯಿತು ಆಯಿತಾ. ನನ್ನ ತಂಗಿ 3 ದಿನದಿಂದ ಕೇಳಿ ನಾವು ಹೋಗಲಿಲ್ಲ ಅಂದ್ರಳು ಎಷ್ಟು ಅನ್ಸುತ್ತಾಳೆ. ಅದಕ್ಕೆ ನಾನು ಹೋಗಿದ್ದು. ಅದನ್ನೆಲ್ಲ ಪದೇ ಪದೇ ಹೋಯ್ತಾರೆ, ಡಿಸ್ಟರ್ಬ್ ಆಗುತ್ತೆ. ನಿಮ್ಗೇನು ಹಾವು ಸತ್ತೋಗವ ಮಕ್ಕದ ಮೇಲೆ? ನಿಮ್ಗೇನು ಮಕ್ಕದ ಮೇಲೆ ಕಣ್ಣಿಲ್ವಾ ನಿಮಗೆ? ನಾವು ಚೆನ್ನಾಗಿದ್ರೆ ನಿಮ್ಗೇನು ಉರಿತದೆ ಅಂತ. ನನ್ನ ಬಾಯಿ ಚೆನ್ನಾಗಿ ಬರೋದಿಲ್ಲ. ಇನ್ನೊಂದು ಸಲ ಕಿತ್ತೋದಳು ಅವಳು ಲಕ್ಷ್ಮಿ ತಕ್ಕೊಂಡು ಹೋಗ್ಬಿಟ್ಟು ನೋಡು. ನಾನು ಯಾವುದಕ್ಕೂ ಹೆದರ್ಕೊಳ್ಳೋ ಮಗಳೇ ಅಲ್ಲ. ನಾನು ಹೆದರ್ಕೊಳ್ಳೋದಾಗಿದ್ದರೆ ನನಗೆ ಎಷ್ಟೆಷ್ಟು ಹಳೆ ವೀಡಿಯೋಸಲ್ಲಿ ಹಾಕಿದ್ದೀನಿ ಏನೇನೆಲ್ಲ ಮಾಡೋರು ಅಂತ. ನಾನು ಯಾವನಿಗೂ ಹೆದರ್ಕೊಳ್ಳೋಕ್ಕಲ್ಲ, ಯಾವಳಿಗೂ ಹೆದರ್ಕೊಳ್ಳೋಕ್ಕಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ನಿನ್ನ ಐಡಿ ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಕಿತ್ತೋದವಳೆ ನೀನು, ನಿನಗೇನು ಯಾರೂ ಇಲ್ವೇನೋ ಹಿಂದೆ ಮುಂದೆ ನಿನಗೆ. ನೀನು ಮೋಸ್ಟ್ಲಿ ಒಂಟಿ ಪಿಶಾಚಿ ಥರ ಇದೆಯಾ ಅನಿಸುತ್ತೆ. ಅಕ್ಕ ತಂಗಿರೋ ಫ್ಯಾಮಿಲಿ ಚೆನ್ನಾಗಿದ್ರು ನಿನಗೆ ಸಹಿಸೋಕ್ಕೆ ಆಗಲ್ಲ ನಿನಗೆ. ಆ ಥರದವ್ರು 1-2 ಇದ್ದಾರೆ. ದೆವ್ವ ಬಿಡಿಸ್ಬಿಡ್ತೀನಿ. ಇನ್ನೊಂದು ಸಲ ನನಗೆ ಬಂದು ಕಮೆಂಟ್ ಹಾಕೋದು, ಈ ಬೇವರ್ಸಿಗಳು ಕಮೆಂಟ್ ಹಾಕೋದು. ನಾನು 1 ಅವರ್ 2 ಅವರ್ ಒಂದೊಂದು ಸಲ ನೈಟ್ ಎಚ್ಚರಾದಾಗೆಲ್ಲ ಯೋಚನೆ ಮಾಡ್ತೀರಿ, ಈ ಥರ ಕಮೆಂಟ್ ಹಾಕಿದ್ರಲ್ಲ ಅಂತ. ಕಿತ್ತೋದವರು ಅವರೆಲ್ಲ ಕಿತ್ತೋಗಿ ಕೆರೆ ಹಿಡಿದ್ಬಿಟ್ಟವ್ರೆ ಗೈಸ್. ಇನ್ನು ಹೆಂಗೆ ಬೈಯ್ಯಾನ ನಾನು? ನನ್ನ ಬಾಯೇ ಹೊಲಸಾಗೋಯ್ತದೆ ಅಂತ ಹೊಲಸು ಜನಗಳ ಬಗ್ಗೆ ಮಾತಾಡೋಕೆ ಹೋದರೆ. ನನ್ನ ಬಗ್ಗೆ ಇನ್ನೊಂದು ಸತಿ ನನ್ನ ತಂಗಿ ಚಾನಲ್ಗೆ ಹೋಗಿ ಕಮೆಂಟ್ ಹಾಕ್ಬಿಟ್ರೆ ಆಮೇಲೆ ಇನ್ನೊಬ್ಳು ಅಂತಾಳೆ, ನಿಮ್ಮ ಅಕ್ಕನ ಜಾಸ್ತಿ ನಿಮ್ಮ ಬ್ಲಾಗಲ್ಲಿ ತೋರಿಸ್ಬೇಡಿ, ಅವ್ರು ಓವರಾಗಿ ಆಡ್ತಾರೆ ಅಂತ. ಎಲ್ಲ ಸಪ್ಕಿರ್ತೀಯ ಅಂತಾರೆ. ನನ್ನ ಗಂಡನ ಬಗ್ಗೆ ಹೇಳ್ಕೊಂಡ್ರೆ, ಅಯ್ಯೋ ನೀನು ಕಂಟೆಂಟ್ಗೋಸ್ಕರ ನನ್ನ ಗಂಡ ಇಲ್ಲ ಅಂತೀಯ ಅಂತಾರೆ. ನನ್ನ ಗಂಡನ ನೆನ್ಕೊಂಡು ಬರೀ ಅಳೋ ವಿಡಿಯೋನೇ ಹಾಕ್ತೀರಾ ಅಂತೀಯ. ಫ್ಯಾಮಿಲಿ ವ್ಲಾಗ್ ಹಾಕಿದ್ರೆ ನಿನ್ನ ತಂಗಿ ನನ್ನ ಪ್ರೈವೇಸಿ ತಕ್ಕ ಹೋಗ್ಬಿಟ್ಟೆ ನೀನು, ಅವ್ರ ಅತ್ತೆ ಮಾವನ ಮನೆಗೆ ಹೋಗಿ ಹಂಗಾಡ್ತೀಯ, ಹಾಗೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ನೀವು ಯಾರ್ರೀ ಹೇಳೋಕ್ಕೆ ಓವರ್ ಆಯಿತು ಹಾಗೆ ಹೀಗೆ ಅಂತ. ಅವ್ರ ಪ್ರಾಬ್ಲಮ್ ಇದ್ದರೆ ನಾನು ವೀಡಿಯೋನೇ ಮಾಡ್ತಾ ಇರಲಿಲ್ಲ ಆಯಿತಾ. ಅವ್ರ ಮನೆಗೆ ಹೋಗಿ ಅವ್ರ ಅತ್ತೆ ಮಾವ ಏನು ಪ್ರಾಬ್ಲಮ್ ಇಲ್ಲ, ಹಂಗಾಗಿ ನಾನು ವೀಡಿಯೋ ಮಾಡ್ತೀನಿ. ನಿಮ್ಗೇನು ಅಂತ ಸಮಸ್ಯೆ? ನಾವು ಚೆನ್ನಾಗಿರ್ತೀವಿ. ನಿಮ್ಮಂಥ ಕಿತ್ತೋದವರಿಂದನೇ ಎಷ್ಟೋ ಸಂಸಾರ ಅಥವಾ ಎಷ್ಟೋ ಚೆನ್ನಾಗಿರೋ ಫ್ಯಾಮಿಲಿಗಳು ಹಾಳಾಗ್ತಿರೋದಕ್ಕೆ ಕಾರಣನೇ ನಿಮ್ಮಂಥ ಕಿತ್ತೋದವಳಿಂದನೇ ಇವತ್ತು ನನ್ನ ಸಂಸಾರನೂ ಹಾಳಾಗಿ ನಮ್ಮ ಮನೆಯೂ ಬೀದಿಗೆ ಬಂದಿದ್ದು. ಇಂಥ ಕಿತ್ತೋದ ಮುಂಡೆಯರು ಒಬ್ಬೊಬ್ರು ಇದ್ಬಿಟ್ರೆ, ನನ್ನ ಮನೆಯಲ್ಲಿ ಒಬ್ಬೊಬ್ರು ಇದ್ಬಿಟ್ರೆ ಆ ಮನೆ ಹಾಳಾಗಿ ಹೋಗೋದೇ, ಉದ್ಧಾರ ಅಂತೂ ಹಾಕಲ್ಲ. ಅವ್ರ ಮನೆಯೂ ಹಾಳು ಮಾಡ್ತಾರೆ, ಅಕ್ಕಪಕ್ಕ ಇರೋವಂಥ ಮನೆಯವ್ರನ್ನೂ ಹಾಳು ಮಾಡ್ತಾರೆ. ಅಂಥ ಬೇವರ್ಸಿಗಳೆಯ ನೋಡೋಕೆ ಇಷ್ಟ ಇಲ್ವಾ? ನೀನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಅನ್ನೋ ಐಡಿಯಿಂದ ಬಂದು ಸಾಯ್ತಾವಳೆ. ನೋಡೋಕೆ ಇಷ್ಟ ಇಲ್ಲ ಅಂದರೆ ಮುಚ್ಕೊಂಡು ನಮ್ಮ ವ್ಲಾಗ್ಸ್ನ ನೋಡಬೇಡ ನೀನು. ಇಲ್ಲ ಅಂದರೆ ಮಾತ್ರ ನಾನು ಮುತ್ತಿ ನೋಡಲ್ಲ ನಿನಗೆ. ಇನ್ನೂ ಅಸಹ್ಯವಾಗಿ ಬೈದು ಹಾಕ್ಬಿಡ್ತೀನಿ. ನಾನು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ನಿನ್ನ ಐಡಿ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ನೀನು ಯಾವಳು ಅಂತ ತಿಳ್ಕೊಳ್ಳೋ ಗಂಟ್ಲು ಬಿಡೋದಿಲ್ಲ. ಪೊಲೀಸ್ ಸ್ಟೇಷನ್ ಕರ್ಸೋದಾಗಲಿ ನಿನ್ನ, ಅವಳು ಯಾವಳು ಎಲ್ಲಿ ಕೂತಿದ್ಯಾ ಕರೆಸ್ತೀನಿ ನನಗೆ ಗೊತ್ತು. ನಾನು ಯಾವುದಕ್ಕೂ ಹೆದರ್ಕೊಳ್ಳೋ ಮಗಳೇ ಅಲ್ಲ ಆಯಿತಾ. ನೀನು ನನ್ನ ಹತ್ರ ಆಟಾಡೋಕ್ಕೆ ಬರಬೇಡ. ನನಗೆ
ನೀವು ಬೇಜಾರು ಮಾಡ್ಕೋಬೇಡಿ ಗೈಸ್, ಸಾರಿ ಆಯಿತಾ. ನನಗೆ ನಿಜ ಏನು ಎಲ್ಲನೂ ತೊಗೋಬೇಕು ಅಂತ ಏನಿಲ್ಲ. ನಮಗೆ ಫಸ್ಟ್ರೇಷನ್ ಇರುತ್ತೆ, ಕೆಲಸದ ಟೆನ್ಷನ್ ಇರುತ್ತೆ, ಅದರೊಳಗೆ ವೀಡಿಯೋ ಮಾಡಬೇಕು, ಅದರೊಳಗೆ ನೀವು ನನ್ನ ಮಗಳು ಹೋಮ್ವರ್ಕ್ ಮಾಡಿಸ್ಬೇಕು. ನನಗೆ ಮೊದಲೇ ಮೈಗ್ರೇನ್ ಇದೆ, ತಲೆನೋವು. ಹಾಳಾದವರು ಹಿಂಗೆ ಕಮೆಂಟ್ ಹಾಕಿದ್ರೆ ನಂಗೆ ಬೇಜಾರಾಗೋದಿಲ್ವಾ? ಇಷ್ಟ ಇಲ್ಲ ಅಂದರೆ ನೋಡಬಾರ್ದು. ಹೇಳೋದನ್ನ ಹೇಳೋ ರೀತಿ ಹೇಳಿದ್ರೆ ನಾವು ತಗೋತೀವಿ. ಏನು ಡೈಲಿ ಹೋಗಿ ಕೂತಿದ್ದೀನ? ಇವಾಗ ಅವ್ರು ಹುಬ್ಳಿಗೆ ಹೋದ್ರಲ್ವ, ಅವ್ರು ಇಬ್ಬರೇ ಇರ್ತಾರೆ ಗಂಡ ಹೆಂಡತಿ. ಇವಾಗ ಯಾರಾದರೂ ಹೋಗ್ಬಿಟ್ಟು ಅವರು ಡಿಸ್ಟರ್ಬ್ ಮಾಡ್ತಾರೆ. ಫ್ಯಾಮಿಲಿ ಅಂತ ಇದ್ದಾಗ ಫ್ಯಾಮಿಲಿಗೆ ಟೈಮ್ ಕೊಡಲೇಬೇಕು. ಅದನ್ನು ಹೊಲಿಸ್ಕೊಳಕ್ಕೆ ಹೋದರೆ ನನ್ನ ಗಂಡ ಹೆಂಡತಿ ಮಕ್ಕಳು ಅಂತಲೇ ಟೈಮ್ ಕೊಡ್ತಾ ಇರಲಿಲ್ಲ, ಬರೀ ಅವರು ಇವ್ರನ್ನ ಹಾಕೊಂಡು ಸುತ್ತೋನು. ಅವತ್ತು ನಾನು ಹಂಗೆ ಮಾತಾಡಿದ್ದಿದ್ರೆ ಅವತ್ತೇ ಮದುವೆ ಅದೊಂದು ವರ್ಷಕ್ಕೆ ಬರಬೇಕಿತ್ತು. ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರನ್ನೂ ಮಾಡ್ಕೊಂಡು ಹೋದ್ರೇ ಫ್ಯಾಮಿಲಿ. ಹಂಗಂತ ಹೆಂಡತಿ ಮಕ್ಕಳನ್ನೇ ಬಿಟ್ಬಿಡಿ ಅಂತಲ್ಲ, ಹೆಂಡತಿ ಮಕ್ಳಿಗೂ ಮಾಡಬೇಕು. ನನ್ನ ಗಂಡ ಕಿತ್ತೋದವನು ಹೆಂಡತಿ ಮಕ್ಳನ್ನ ಬಿಟ್ಬಿಟ್ಟು ಇನ್ನೆಲ್ಲರಿಗೂ ಮಾಡ್ದ. ಇವತ್ತು ಸಂತೋಷಂಗೆ ಒಬ್ಳು ಮಗಳು ಹುಟ್ಟವಳೆ, ಮಗ್ಳಿಗೆ ಮಾಡಬೇಕು. ಅದೊಂದು ಹೆಣ್ಮಗ ಅನಾಥವಾಗೈತೆ, ಯಾರು ಮಾಡೋದಿಲ್ಲ. ಯಾಕೆ ಮಾಡ್ತಾರೆ? ಅವ್ನು ಹೋದ, ಇರೋರು ನಾವು ಚೆನ್ನಾಗಿರೋಣ ಅಂತಾರೆ. ನನ್ನ ಹಣೆ ಬರ ನಾನು ಹೆತ್ತಿದ್ದೀನಲ್ಲ, ನನ್ನ ಹೊಟ್ಟೆಲಿ ಹುಟ್ಟವಳಲ್ಲ, ನಾನು ಸಾಕಬೇಕು. ಕಷ್ಟನೋ ಸುಖನೋ. ಇವಾಗ ಹೆಂಗೋ ಒಂದು ಕೆಲಸ ಸಿಕ್ಕೈತೆ, ಹೆಂಗೋ ಒಂದು ಯೂಟ್ಯೂಬಲ್ಲಿ ಒಂದು 3 ಕಾಸು ಸಿಕ್ತೈತೆ, ಮಾಡ್ತಾ ಇದ್ದೀನಿ. ಈಗ ಯಾರೂ ಆಗಲ್ಲ ಆಯಿತಾ. ಇವತ್ತು ಇಷ್ಟು ಅರ್ನಿಂಗ್ಸ್ ಬರ್ತಾ ಇದೆ, ನನ್ನ ಮಗಳನ್ನ ಸಾಕ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ. ಇದೇನೂ ಇಲ್ಲ ಅಂದಿದ್ದರೆ ನಮ್ಮ ಪರಿಸ್ಥಿತಿ ಏನು? ಹಂಗಂತ ನಾನು ಇವಾಗ ರಿಚ್ ಅಂತ ಅಲ್ಲ, ನನಗೂ ಕಷ್ಟ ಇದೆ ಗೈಸ್. ನನ್ನ ಅಕೌಂಟಲ್ಲಿ ಎಷ್ಟಿದೆ ಗೊತ್ತಾ? ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಅಮೌಂಟ್ ನಾನು ಎಷ್ಟು ಇಟ್ಕೊಂಡಿದ್ದೀನಿ ನನ್ನ ಮಿನಿಮಮ್ ಖರ್ಚಿಗೆ ಅಂತ ಹೇಳಿ. ನಮ್ಮ ಕಷ್ಟ 1000 ಇರ್ತವೆ. ನಾನು ಮುಂಚೆ ಎಲ್ಲ ಹೇಳ್ಕೊತಾ ಇದ್ದೆ, ಫೈನಾನ್ಷಿಯಲ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಇವಾಗ ಎಲ್ಲ ಹೈಡ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಇಂಥ ಕಿತ್ತೋದವಳು ಈಗ ಲಕ್ಷ್ಮಿ ಐಡಿಯಿಂದ ಬರ್ತಾಳೆ, ಇನ್ನೊಂದು ಐಡಿಯಿಂದ ಬರ್ತಾರೆ, ಇಂಥವ್ರೆಲ್ಲ ನೆಗೆಟಿವಿಟಿನ ಇನ್ನೂ ಜಾಸ್ತಿ ಸ್ಪ್ರೆಡ್ ಮಾಡ್ತಾರೆ ಅಂತ ಕೆಲವೊಂದು ವಿಚಾರಗಳನ್ನ ನಾನು ಹೇಳ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಮೊನ್ನೆ ಚುಂಚುಂಕಟ್ಟೆಗೆ ಹೋದಾಗ ಕೃತ ಅವರೆಲ್ಲ ಕದ್ ಬರ್ಕೊ. ಕೃತ ಹೇಳ್ತಾರೆ ಲಕ್ಷ್ಮಿ ಅಂದ್ರೆ ನಮ್ಮ ಮ್ಯಾಮ್ ಅಂತ, ಅವ್ರ ಮ್ಯಾಮ್ ಹೆಸರು ಲಕ್ಷ್ಮಿ. ಅವರು ಇವಳು ಯಾವಳೋ ಬೇರೆ ಲಕ್ಷ್ಮಿ ಕೃತು. ಇವ್ರಿಗೆ ಏನು ಗೊತ್ತು, ಮೊನ್ನೆ ಶನಿವಾರ ಚುಂಚುಂಕಟ್ಟೆಗೆ ಹೋದಾಗ ನಂಗೆ ಗಂಡನ ನೆನ್ಕೊಂಡು ನನಗೆ ಹೇಳೋದೊಂದು ಬಾಕಿ. ಬಟ್ ಪಕ್ಕದಲ್ಲಿ ನನ್ನ ತಂಗಿ ಇದ್ದಾರೆ, ನನ್ನ ಮೈದಾ ಇದ್ದಾರೆ. ಹತ್ರ ಏನಾಗುತ್ತೆ ಇನ್ನು ಇದು ಮಾಡಿಬಿಡ್ತಾರೆ ಅಂತ ಹೇಳಿ ನನ್ನ ನೋವನ್ನ ನಾನೇ ಮನಸ್ಸಲ್ಲಿ ನುಂಗ್ಕೊಂಡು ಬಂದಿದ್ದೀನಿ. ಏನು ನನಗೆ ಮನಸ್ಸಿಲ್ವ? ಹಂಗಾದ್ರೆ ನನಗೆ ಬೇಜಾರಾಗಲ್ವ? ಹಾಗಂತ ನಾನು ಬೇರೆಯವ್ರಿಗೆ ಇದು ಮಾಡೋಕ್ಕೋಗಲ್ಲ. ನನ್ನ ತಂಗಿ ನನ್ನ ಮೈದನ್ನ ಅವರಿಬ್ಬರು ಚೆನ್ನಾಗಿರಬೇಕು, ಸುಖವಾಗಿರಬೇಕು. ನಮಗೆ ಮನಸ್ಸಿದೆ ಒಬ್ಳು ಅಕ್ಕ ಆಗಿ, ನನ್ನ ಲೈಫ್ ಏನೋ ಹಾಳಾಗೋಯ್ತು, ನನ್ನ ತಂಗಿ ಲೈಫ್ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಇದು ಮಾಡ್ತೀನಿ. ಆ್ಯಂಡ್ ನಾನು ನನ್ನ ತಂಗಿ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾಳೆ, ನಾನು ಇವಾಗ ನನ್ನ ಕೈಯಿಂದ ಎಷ್ಟಾಗುತ್ತೆ ನನ್ನ ತಂಗಿಗೆ ನಾನು ಮಾಡ್ತಾಯಿದ್ದೀನಿ. ನಾವಿಬ್ಬರು ಚೆನ್ನಾಗಿದ್ದೀವಿ. ಆ್ಯಂಡ್ ನನ್ನ ಮೈದಿಗೂ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಏನು ಪ್ರಾಬ್ಲಮ್ಮು? ಏನು ಕೊಳೆಯ ಈ ಥರ ಏನೋ ಒಂಥರ ಇದು ಮಾಡ್ತೀರಾ? ನೀವೊಂದು ಹೆಣ್ಣಾಗಿ ಆ ಹುಡುಗಿಗೆ ಗಂಡ ಇಲ್ಲ, ಅದಕ್ಕೆ ಅವ್ರ ತಂಗಿ ಮೈದನ್ನ ಅವ್ರು ಫೀಲ್ ಆಗಬಾರ್ದು ಅಂತ ಅವ್ರ ಜೊತೇಲಿ ಎಲ್ಲೋ ಒಂದು ಸ್ವಲ್ಪ ಕರ್ಕೊಂಡು ಹೋಗ್ತಾರೆ, ಖುಷಿಯಾಗಿರಲಿ ಅಂತ. ನೀವೇನಕ್ಕೆ ಪಾಸಿಟಿವ್ ಸೈಡ್ ಯೋಚನೆ ಮಾಡಲ್ಲ, ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ಅವ್ರು ಎಷ್ಟು ಹೊರಗಡೆ ಎಲ್ಲ ಸುತ್ತಾಡ್ಕೊ ಬಂದಿದ್ದಾರೆ. ಇವಾಗ ನೆಕ್ಸ್ಟ್ ವೀಕು ದಾಂಡೇಲಿಗೆ ಹೋಗ್ತಾ ಇದ್ದಾರೆ ಇಬ್ಬರೇ. ನಾನು ಎಲ್ಲ ತಕ್ಕೂ ಹೋಗ್ತೀನ? ನನಗೆ ಕೆಲಸ ಅಲ್ವಾ, ನನಗೆ ರಜಾನೇ ಇರಲ್ಲ. ನನಗೆ ಎಷ್ಟು ಕೆಲಸ ಇರುತ್ತೆ, ಅದರಲ್ಲೂ ಅವ್ರು ಕರೆದಾಗ ಎಷ್ಟು ಪ್ರೀತಿಯಿಂದ ನಾನು ಹೋಗಲೇಬೇಕಾಗುತ್ತೆ. ಅವ್ರು ಚುಂಚುಂಕಟ್ಟೆಗೆ ಹೋಗಿ ಅಲ್ಲಿಂದ ಮುಂಡೂರ್ಗೆ ಹೋಗೋಣ ಅಂದಿದ್ದಕ್ಕೆ, ಹೌದು ಮುಂಡೂರ್ಗೆ ಹೋಗಿ ಕೃತಂಗೆ ಕರ್ಕೊಬರೋಣ ಅಂತ ನಾನು ಚುಂಚುಂಕಟ್ಟೆಗೆ ಬಂದಿದ್ದು. ಹಂಗೂ ಕೂಡ ಅವ್ರ ಫೋಟೋಸ್ ಎಲ್ಲ ತೊಗೊಳ್ಳೋ ತನಕ ನಾನೇ ತೆಗ್ದಿದ್ದೀನಿ. ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಹಿಂಗೆಲ್ಲ ಮಾತಾಡ್ತಿರಲ್ಲ, ಅದು ನಿಮಗೆ ಮನಸ್ಸು ಅನ್ನೋದೇ ಇಲ್ವಾ? ಆ ಹುಡುಗಿ ಮನಸ್ಸಲ್ಲಿ ಏನು ನಡೀತಾ ಇರ್ಬೋದು, ಆ ಹುಡುಗಿ ಎಲ್ಲನೂ ಸಹಿಸ್ಕೊಂಡು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಹಿಂಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಅನ್ನೋದೊಂದು ಚೂರು ಯೋಚನೆ ಮಾಡ್ಕೊಳ್ಳೋಷ್ಟು ಶಕ್ತಿನೂ ನಿಮ್ಗಳಿಗಿಲ್ಲ. ನಿಮಗೆ ನನ್ನ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ, ನನ್ನ ವ್ಲಾಗ್ ನೋಡೋಕ್ಕಾಗಲಿಲ್ಲ ಅಂದರೆ ಬಿಟ್ಬಿಡಿ ಆಯಿತಾ. ಹೆಂಗೆ ಮಾಡ್ತೀರಾ ಅಂದರೆ, ಮೊನ್ನೆ ಚುಂಚುಂಕಟ್ಟೆಗೆ ಹೋದಾಗ ನನಗೆ ಗೊತ್ತು ನನ್ನ ಗಂಡ ಇದೇ ಜಾಗದಲ್ಲಲ್ವ ನಾವು ನಿಂತ್ಕೊಂಡು ಫೋಟೋ ತೊಗೊಂಡಿದ್ದು, ಇದೇ ಜಾಗದಲ್ಲಲ್ವ ನಾವು ವೀಡಿಯೋ ಮಾಡ್ಕೊಂಡಿದ್ದು. ಎಷ್ಟು ನೆನಪು ಕಾಡ್ತು ಅಂದರೆ ಅದನ್ನು ಹೇಳ್ಕೊಳಕ್ಕಾಗೋದಿಲ್ಲ ಯಾರ ಹತ್ರ. ನಿಮಗೆ ನನ್ನ ವೀಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ನಾವು ಚೆನ್ನಾಗಿರೋ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಏನೇನಾದ್ರು ಮಾತಾಡಿ ನಮ್ಮ ಫ್ಯಾಮಿಲಿ ಸಂತೋಷನ ಹಾಳು ಮಾಡೋಕ್ಕೆ ಬರ್ಬಿಡಿ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಇಷ್ಟು ಚಿಕ್ಕ ವಯಸ್ಸಿಗೆ, ತುಂಬ ಅನ್ನಿಸ್ಕೊಂಡಿದ್ದೀನಿ, ತುಂಬ ಅಂದಿದ್ದಾರೆ ಕೆಟ್ಟದಾಗಿ. ಅದನ್ನೆಲ್ಲ ಮೀರಿ ಬದುಕಬೇಕು ಅಂದರೆ ನನ್ನ ಮಗಳಿಗೋಸ್ಕರ ಗೈಸ್ ಆಯಿತಾ. ನಾನು ನಿಜ ಹೇಳ್ತಾ ಇದ್ದೀನಿ, ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಆಯಿತಾ. ಎಲ್ಲದಕ್ಕೂ ಏನಕ್ಕೆ ಅವಳು ಕರ್ಕೊಂಡೋಗ್ತೀರಾ, ಹೆಂಗೆ ಅಂದಿದ್ದಾರೆ ಅಂದರೆ ಒಂಥರ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ. ನಿಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಡಿ, ನಿಮ್ಮ ಅಕ್ಕ ಹಂಗೆ ಆಡ್ತಾಳೆ, ಓವರಾಗಿ ಆಡ್ತಾಳೆ, ಹಾಗೆ ಹೀಗೆ. ಅವ್ರ ಮಧ್ಯ ನಿನ್ಗೆ ಹೋಗ್ತೀಯಾ, ನಿಂಗೆ ಗೊತ್ತಾಗಲ್ವಾ?
ನನಗೆಲ್ಲ ಗೊತ್ತಾಗುತ್ತೆ. ಬಟ್ ನೀವು ಒಂದು ಹೆಣ್ಣಾಗಿ ಅಥವಾ ಹೆಣ್ಣೋ ಗಂಡೋ ನನ್ನ ಫೀಲಿಂಗ್ಸ್ ಏನು, ಆ ಹುಡುಗಿ ಇಷ್ಟೆಲ್ಲ ಅನುಭವಿಸೈತೆ, ಆ ಹುಡುಗಿ ಹೆಂಗಿರ್ಬೋದು ಎಲ್ಲನೂ ಒಳಗಡೆ ಮನಸ್ಸಲ್ಲಿ ಇಟ್ಕೊಂಡು ಅಂತ ಯೋಚನೆ ಮಾಡೋಷ್ಟು ಶಕ್ತಿ ನಿಮಗಿಲ್ಲ. ನೆಗೆಟಿವ್ ಕಮೆಂಟ್ ಹಾಕಬೇಕು, ಹಾಕ್ತೀರಾ. ಅವ್ರು ಅಳ್ತಾರೋ, ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ನಮ್ಮ ಕಮೆಂಟಿಂದ, ನೀವು ಏನು ಥಿಂಕ್ ಮಾಡಲ್ಲ ನೀವು. ನಾನು ಹೇಳೋದು ಒಂದೇ ಲಾಸ್ಟ್. ಆದರೆ ಇಷ್ಟ ಆದರೆ ನೋಡಿ, ಇಷ್ಟ ಆಗಿಲ್ಲ ನೋಡೋಕ್ಕೂ ಹೋಗಬೇಡಿ, ಇನ್ನೊಬ್ರಿಗೆ ಹರ್ಟ್ ಮಾಡೋಕೆ ಹೋಗಬೇಡಿ. ನಾನು ಇದುವರೆಗೂ ಗೈಸ್, ನಾನು ಯಾರಿಗೂ ನನ್ನ ಮನಸ್ಸಲ್ಲಿ ಅನಿಸುತ್ತೆ, ಓ ಇವ್ರೇನು ಹಿಂಗೆ ಆಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ. ಬಟ್ ಅನಿಸಿದ್ದನ್ನು ನಾನು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಕಮೆಂಟ್ ಹಾಕಿ ಅವ್ರಿಗೆ ಏನಕ್ಕೆ ಹರ್ಟ್ ಮಾಡಬೇಕು ಅಂತ. ಆದರೆ ಗುಡ್ ಕಮೆಂಟ್ಗಳನ್ನ ಹಾಕ್ತೀನಿ, ಬ್ಯಾಡ್ ಕಮೆಂಟ್ಸು ಹರ್ಟ್ ಆಗೋ ಥರ ನಾನು ಹಾಕೋದೇ ಇಲ್ಲ. ಇದು ನನ್ನ ಪಾಲಿಸಿ. ಇನ್ನೊಬ್ರಿಗೆ ಹರ್ಟ್ ಮಾಡಿ ಅಥವಾ ಇನ್ನೊಬ್ರನ್ನ ಅಳಿಸಿ ಅದು ಕೂಡ ನಮಗೆ ಕರ್ಮ. ಆ ಕರ್ಮ ನಮ್ಮನ್ನು ಬಿಡಲ್ಲ. ಒಂದು ಈ ಥರ ಪರಿಸ್ಥಿತಿಲಿರೋ ಹೆಣ್ಮಕ್ಳನ್ನ ನೀವು ಕಮೆಂಟ್ ಹಾಕಿ ಅಳಿಸ್ತೀರಾ ಅಂದರೆ, ನಿಮ್ಗೊಂದಿನ ನನ್ನ ಥರ ಪರಿಸ್ಥಿತಿ ಬಂದಾಗ ಗಂಡ ಕಳ್ಕೊಂಡು ಚಿಕ್ಕ ವಯಸ್ಸಿಗೆ ಗಂಡನ ಮನೆ ಎಲ್ಲ ಈ ಥರ ಮಾಡಿ ಅಪ್ಪನ ಮನೆಗೆ ಬಂದು ಹಿಂಗೆಲ್ಲ ಅನುಭವಿಸ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಹೇಳಿ. ನನ್ನ ಕಷ್ಟ ನಿಮಗೆ ಬರಲಿ ಅಂತ ನಾನು ಹೇಳ್ತಿಲ್ಲ, ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ ನನಗಂತ ಕಷ್ಟ. ಆದರೆ ಇನ್ನೊಬ್ರು ಕಷ್ಟ ನೋಡಿ ಅಥವಾ ಇದು ಹೀಯಾಳ್ಸೋದಾಗಲಿ ಅಥವಾ ಅವ್ರು ಇವಾಗ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನನ್ನ ನೋವು ನನಗೆ ಅಷ್ಟೇ ನೋವಿದೆ. ಇವತ್ತಿಗೂ ನಂಗೆ ಅಷ್ಟು ಹೇಳ್ಕೊಳಕ್ಕಾಗದೇ ಇರೋಷ್ಟು ಮನಸ್ಸಲ್ಲಿ ತುಂಬ ನೋವು ಐತೆ. ನಾನು ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗಲಿ? ಅಷ್ಟೇ ಗೈಸ್. ನಾನು ಏನಾದರೂ ಜಾಸ್ತಿ ಮಾತಾಡ್ಬಿಟ್ನೇನೋ ನಂಗೆ ಗೊತ್ತಾಗಲಿಲ್ಲ. ನಾನು ಇಷ್ಟೊಂಥರ ಬೈದೆ, ಅತ್ತೆ, ಇದರಲ್ಲಿ ನನ್ನ ಸಿಟ್ಟಿದೆ, ದುಃಖ, ನೋವು ಎಲ್ಲ ಮಿಕ್ಸ್ ಆ್ಯಂಡ್ ಮಿಸ್ಮ್ಯಾಚ್ ಆಗಿಬಿಟ್ಟಿದೆ. ಸಾರಿ. ನಾನು ಮಾತಾಡಿದ್ದು ಆ ಲಕ್ಷ್ಮಿ ಅನ್ನೋ ಐಡಿ ನನಗೆ ತುಂಬ ಅಂದರೆ ತುಂಬ ನನಗೆ ಮನಸ್ಸಿಗೆ ಹರ್ಟ್ ಆಗುತ್ತೆ ಗೈಸ್. ನಮ್ಗೆ ತಗೊಳಕ್ಕಾಗಲ್ಲ ನಮಗೆ. ಯಾಕಂದರೆ ನಾವು ಆ ರೀತಿ ಇಲ್ಲ. ನಾವು ಆ ರೀತಿ ಇದ್ದಾಗ ಹಾಕೋತಾಳೆ ಬಿಡು ಅನ್ಬೋದು. ನಾವು ಆ ರೀತಿ ಇಲ್ಲ. ನಮ್ಗೆ ಪ್ರತಿ ಸಲ ನನ್ನ ತಂಗಿಗೆ ಒಂದು ವ್ಲಾಗ್ಗೆ ನನ್ನ ಬಗ್ಗೆ ಒಂದು ನೆಗೆಟಿವ್ ಹಾಕಿದಾಗ ನನಗೆ ತಗೊಳಕ್ಕಾಗೋದಿಲ್ಲ. ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ. ಓಕೆ.